ನಮ್ಮ ಮನೆಯವರು ಇವತ್ತು ನಮ್ಮ ಚೋಟ ಮರಿ ಹತ್ರನೂ ಓಡಿಸ್ಬಿಟ್ರು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಹಾಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಂಡು ತಿಂಡಿ ಎಲ್ಲ ಮಾಡಿ ಮುಗಿಸ್ದೆ. ಅಲ್ಲ ಹೊರಟ್ಬಿಟ್ಟು ಹಿಂಗ್ ಒದ್ದಾಡ್ತಿದ್ಯಾ ಕಾಲು ಇಟ್ಕೊಂಡಕ್ಕೆ? ಕಾಲು ಸ್ವಲ್ಪ ನೋವು, ಪಾದ ಮಾತ್ರ ನೋವ್ತಿತ್ತಾ? ಹೇಳಿದ್ರೆ ನಿನ್ನೆ ಹತ್ತಿದ್ದೆ ಸುಮ್ಮನೆ ಓಡೋಡಿ, ಏನು ರನ್ನಿಂಗ್ ರೇಸ್ ಓಡೋಳಂಗೆ ಹತ್ತಿದ್ದೆ ಬೆಟ್ಟದ ಮೇಲೆ. ಕುತ್ಕೊಳ್ಳಿ 5 ನಿಮಿಷ ಆದ್ರೂ ಕುತ್ಕೊಳ್ಳಿಲ್ಲ. ನನಗೆ ಗೊತ್ತು ನೀನು ಹಿಂಗೆ ಹಾಗೇ ಆಗುತ್ತೀನಿ ಅಂತ. ನಿಧಾನಕ್ಕತ್ತೆ ಅಂದ್ರೆ ಇಲ್ಲ ನಾನು ಎನರ್ಜಿ ಆಗಿದ್ದೀನಿ ಅಂತ. ನಿನ್ನೆ ಬೆಟ್ಟ ಹತ್ತಿರಿಂದ ಸ್ವಲ್ಪ ಕಾಲು ನೋವ್ತಿತ್ತು, ಅದಕ್ಕೇನೆ ನಮ್ಮ ಮನೆಯವರು ನಿಂಗೆ ಹಿಂಗಾಗುತ್ತೆ ಅಂತ ನನಗೆ ಮುಂಚೆನೆ ಗೊತ್ತಿತ್ತು ಅಂತ ಹೇಳ್ತಾ ಇದ್ರು. ಇಬ್ರು ರೆಡಿಯಾಗಿ ಬೇಗ ಮನೆಯಿಂದ ಹೊರಟ್ವಿ. ಹೋಗೋ ದಾರಿನಲ್ಲಿ ಈ ತರ ನೀರ್ ಹರಿತಿತ್ತು, ನಾವೇನಲ್ಲಿ ನಿಂತ್ಕೊಳ್ಳಿಲ್ಲ, ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ ಬಂದೆ ಅಷ್ಟೇ. ನಾವಿವತ್ತು ಊರಿಗೆ ಬಂದ್ವಿ. ನಾವು ಊರಿಗೆ ಬಂದ ತಕ್ಷಣ ಚೋಟ ಮರಿ ನಮ್ಮ ಹತ್ರ ಬಂತು. ಪಾಪು ಸ್ವಲ್ಪ ಟೈಮ್ ಆಟಾಡ್ಸಿ ನಾನು ನನ್ನ ತಂಗಿ ಮತ್ತೆ ಪಾಪು ಹಾಸ್ಪಿಟಲ್ ಹತ್ರ ಹೋಗೋಣ ಅಂತ ಹೋದ್ವಿ. ನಮಗ್ ಬಾಯಿ ಹೇಳಿ ನಮ್ಮ ಮನೆಯವ್ರಿಗೆ ಕೆಲ್ಸ ಇದೆ ಅಂತ ಹೋದ್ರು. ನಮ್ಮ ಮಾಮಂಗ್ ಸ್ವಲ್ಪ ಹುಷಾರಿರ್ಲಿಲ್ಲ, ಅವ್ರಿಗೆ ಹಾಸ್ಪಿಟಲ್ಗೆ ಊಟ ತಗೊಂಡ್ ಬಂದ್ವಿ. ಹಾಗೆ ನಮ್ಮ ಮನೆಯವರು ಮಧ್ಯಾಹ್ನದಂಗೆ ಹಾಸ್ಪಿಟಲ್ ಹತ್ರನೇ ಬಂದ್ರು. ಪಾಪುಗೆ ಒಳಗಡೆ ಕರ್ಕೊಂಡು ಹೋದ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೊರಗಡೆನೆ ಕುತ್ಕೊಂಡಿದ್ವಿ. ನಾನು ಕೂಡ ಹಾಸ್ಪಿಟಲ್ಗೆ ಬಂದಿದ್ರಿಂದ ಮಾಸ್ಕ್ ಹಾಕೊಂಡ್ ಕೂತಿದ್ದೆ. ನಮ್ಮ ಮನೆಯವರು ಮಾಸ್ಕ್ ಹಾಕೊಂಡೆ ವಿಡಿಯೋ ಮಾಡ್ತಿದ್ಯಾ ಅಂತ ಹೇಳ್ತಾ ಇದ್ರು. ಚೆನ್ನಾಗಿ ಪಾಪು ಕೈಯಲ್ಲಿ ಒಂದು ಹೂವು ಇತ್ತು, ಅದನ್ನ ಕಿತ್ಕೊಂಡ್ಬಿಟ್ಟಿದ್ದೆ. ಅದೇ ಸಿಟ್ಟಲ್ಲಿ ಅವ್ರ ಮಾಮ ಏನ್ ಹೇಳ್ತಿತ್ತು ಅದನ್ನೆಲ್ಲ ಕೇಳ್ತಿತ್ತು. ನಮ್ಮ ಮನೆಯವ್ರಂತೂ ಇವತ್ತು ಪಾಪು ಹತ್ರ ಇಂದ ನನಗೆ ಸರಿಯಾಗಿ ಓಡಿಸ್ಬಿಟ್ರು. ಸ್ವಲ್ಪ ಟೈಮ್ ಪಾಪು ಹತ್ರ ಅಲ್ಲೇ ಆಟಾಡಿ ಎಲ್ರಿಗೂ ಬಾಯ್ ಹೇಳಿ ನಾವು ನಮ್ ತಿಪ್ಟೂರ್ ಕಡೆ ಬಂದ್ವಿ. ನಾವು ತಿಪ್ಟೂರಿಗೆ ಬರೋದ್ರೊಳಗಡೆ ತುಂಬಾ ಲೇಟ್ ಆಗಿತ್ತು, ಹಾಗೆ ತುಂಬಾ ಹೊಟ್ಟೆ ಕೂಡ ಹಸ್ವಾಗಿತ್ತು. ಅದಕ್ಕೇನೆ ಕೌಸ್ತುಬಲ್ಲಿ ಊಟ ಮಾಡ್ಕೊಂಡು ಬರ್ತಾ ಹಾಗೆ ಐಸ್ ಕ್ರೀಮ್ ತಗೊಂಡು ಮನೆ ಕಡೆ ಬಂದ್ವಿ. ಸಂಜೆ ಹಾಗೆ ನಾನು ನಮ್ಮ ಮನೆಯವರು ಮನೆ ಹತ್ರನೇ ವಾಕ್ ಮಾಡಿ ಈ ದಿನ ಏನ್ ಮಾಡಿದೆ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.